ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಪ್ರಶ್ನೋತ್ತರೇ ಮಣಿರತ್ನಮಾಲಾ ಎಂಬ ಗ್ರಂಥದೊಳಗೆ ಒಂದು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. 18ನೇ ಶ್ಲೋಕದೊಳಗೆ ಬಹಳ ಸುಂದರವಾದ ಒಂದು ಪ್ರಶ್ನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜಾತೋ ಹಿ ಕಹ ಅಂತ ಹೇಳಿದರು. ಈ ಲೋಕದೊಳಗೆ ಜನ್ಮಿಸಿದವರು ಯಾರು ಅಂತ ಪ್ರಶ್ನೆ. ಲೋಕದೊಳಗೆ ಪ್ರತಿಯೊಂದು ಜೀವರಾಶಿಗಳು ಹುಟ್ಟಿ ಬರ್ತಾ ಇದ್ದಾರೆ. ಇಲ್ಲಿ ತಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ಅನುಭೋಗ ಮಾಡ್ತಾ ಇದ್ದಾರೆ. ಅಂದರೆ ನಾವು ಪೂರ್ವಜನ್ಮದಲ್ಲಿ ಯಾವ ಕರ್ಮಗಳನ್ನು ಮಾಡಿರ್ತಾ ಇದ್ದೀವಿಯೋ ಆ ಕರ್ಮದ ಫಲವನ್ನು ಉಪಭೋಗ ಮಾಡಲಿಕ್ಕೆ ಭಗವಂತ ನಮಗೊಂದು ಶರೀರವನ್ನು ಕೊಡ್ತಾ ಇದ್ದಾನೆ. ಅದು ಮನುಷ್ಯ ಆಗಿರಬಹುದು, ಪ್ರಾಣಿಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ಕ್ರಿಮಿಕೀಟಾದಿ ಜನ್ಮಗಳಾಗಿರಬಹುದು. ಆ ಕರ್ಮದ ಫಲ ನಾವೇನು ಉಪಭೋಗ ಮಾಡಿರಬೇಕಾಗಿರ್ತದೆ, ನಮಗೆ ಯಾವ ಜನ್ಮ ಕೊಡಬೇಕು ಅನ್ನೋದು ಮೊದಲು ಈಶ್ವರನಿಂದ ನಿರ್ಣಯಿಸಲ್ಪಟ್ಟಿರ್ತದೆ. ಆ ಭಗವಂತ ಕೊಟ್ಟ ಜನ್ಮವನ್ನು ನಾವು ಧರಿಸಿ ಬರ್ತೀವಿ. ಆ ಜನ್ಮದೊಳಗೆ ನಾವು ಸುಖ ದುಃಖ ಆ ಕರ್ಮದ ಫಲ ಏನಾದ ಅದನ್ನು ನಾವು ಅವಶ್ಯವಾಗಿ ಅದನ್ನು ಉಣ್ತೇವೆ. ಯಾವಾಗ ಕರ್ಮದ ಫಲ ತೀರ್ತು ಅಂತಂದರೆ ಮತ್ತೆ ಈ ಶರೀರವನ್ನು ನಾವು ಬಿಡ್ತೇವೆ. ಅಂದರೆ ಮರಣ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಲೋಕದೊಳಗೆ ಹುಟ್ಟಿದವರು ಒಂದು ದಿವಸ ಮರಣವನ್ನು ಹೊಂದಲೇಬೇಕು. ಮತ್ತೆ ಮರಣ ಹೊಂದಿದಾರಂತಂದ್ರೆ ಪುನಃ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ ಅಂತ. ಮತ್ತೆ ಈ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿರ್ತಾರ ಆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಪರಮಾತ್ಮ ಮತ್ತೆ ಜನ್ಮವನ್ನು ನಮಗೆ ತಯಾರು ಮಾಡಿರ್ತಾನೆ. ಅದಕ್ಕೆ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾನೆ, ಹೆಂಗೊಂದು ಮರಗಳ ಬೆಳೆದಿರ್ತದೆ, ಆ ಮರದ ಬೀಜ ಅನ್ನುವಂಥದ್ದು ಭೂಮಿ ಮೇಲೆ ಬಿದ್ದು ಅದು ಮತ್ತೆ ಸಸ್ಯವಾಗಿ ಬೆಳೀತದೆ. ಅಂದರೆ ಆ ಮರ ಹುಟ್ಟಿ ಬೆಳೆದು ದೊಡ್ಡದಾಗಿ ಒಂದು ದಿವಸ ನಾಶ ಆಗಿ ಹೋಗ್ತದೆ. ಮತ್ತೆ ಅದು ಪುನಃ ಹೆಂಗೆ ಅದು ಹುಟ್ಟುತ್ತಾ ಇದೆಯೋ ಹಾಗೆ ಮರ್ತ್ಯಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಹುಟ್ಟು ಸಾವು ಇದು ಪ್ರಕೃತಿಯ ನಿಯಮ. ಇದನ್ನಂತೂ ಯಾರಿಗೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಹುಟ್ಟಿದವರು ಒಂದು ದಿವಸ ಮರಣವನ್ನು ಹೊಂದ್ತಾ ಇದ್ದಾರ. ಆದರೆ ಯಾರ ಹುಟ್ಟು ಅನ್ನುವಂಥದ್ದು ನಿಜವಾದ ಹುಟ್ಟು, ನಿಜವಾಗಿ ಹುಟ್ಟಿದವರು ಯಾರು? ಇಲ್ಲಿ ಆಚಾರ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಯಾರು ಜನ್ಮವನ್ನು ತಳೆಯಿರ್ತಾ ಇದ್ದಾರಲ್ಲ ಅವ್ರ ಜನ್ಮ ಸಾರ್ಥಕವಾಗಿರ್ತಕ್ಕಂಥ ಜನ್ಮ ಆಗಿರಬೇಕು. ನಿಜವಾಗಿ ಹುಟ್ಟಿದಂಥವ್ರು ಯಾರು ಅಂಥೇಳಿ ಇಲ್ಲಿ ಪ್ರಶ್ನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಪರಿವರ್ತಿನಿ ಸಂಸಾರೇ ಮೃತಕ್ಕೋ ವಾ ನ ಜಾಯತೆ ಸಜಾತೋ ಯೇನ ಜಾತೇನ ಯಾತಿ ವಂಶಸ್ಸಮುನ್ನತಿಂ. ಬದಲಾಯಿಸುತ್ತಿರುವಂಥ ಈ ಸಂಸಾರದೊಳಗೆ ಸತ್ತವನು ಯಾವನು ತಾನೇ ಮತ್ತೆ ಹುಟ್ಟೋದಿಲ್ಲ. ಇಲ್ಲಿ ಪ್ರಶ್ನೆ ಮಾಡ್ತಾರವರು. ಪರಿವರ್ತಿನಿ ಸಂಸಾರೇ ಮೃತಕ್ಕೋವಾನ ಜಾಯತೆ.
ಈ ಸಂಸಾರ ಯಾವಾಗಲೂ ಬದಲಾಗ್ತಾ ಇರ್ತದೆ. ಇದು ವಿಕಾರಶೀಲವಾಗಿರತಕ್ಕಂಥದ್ದು ಈ ಪ್ರಪಂಚ. ಇದು ಒಂದೇ ರೀತಿ ಇರಂಗಿಲ್ಲ, ಸದಾ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತದೆ. ಇಂಥ ಒಂದು ಸಂಸಾರದೊಳಗೆ ಮೃತಕ್ಕೋವಾನ ಜಾಯತೆ, ಸತ್ತವನು ಯಾವನು ತಾನೇ ಹುಟ್ಟೋದಿಲ್ಲ. ಯಾವ ಸತ್ತಿದಾನೋ ಅವನು ಅವಶ್ಯವಾಗಿ ಜನ್ಮವನ್ನು ತಾಳ್ತಾ ಇದ್ದಾನೆ. ಸಜಾತೋ ಏನ ಜಾತೇನ ಯಾತಿವಂಶ ಸಮುನ್ನತಿಂ. ಆದರೆ ಯಾರ ಹುಟ್ಟಿನಿಂದ ಆ ವಂಶ ಅನ್ನುವಂಥದ್ದು ಉನ್ನತಿಯನ್ನು ಪಡೆಯುತ್ತದೆಯೋ ಅವನ ಹುಟ್ಟೇ ಸಾರ್ಥಕ ಅಂತ ಹೇಳಿದರು. ಈಗ ಒಬ್ಬ ಹುಟ್ಟಿ ಬಂದ, ಲೋಕದಲ್ಲಿ ಎಲ್ಲರೂ ಹುಟ್ಟಿ ಬರ್ತಾ ಇದ್ದಾರೆ. ಆದರೆ ನಾವು ಹುಟ್ಟಿ ಬಂದದ್ದಕ್ಕೆ ಏನಾದರೂ ಒಂದು ಸಾರ್ಥಕತೆ ಅನ್ನುವಂಥದ್ದನ್ನು ಮಾಡ್ಕೋಬೇಕಂತಾರೆ. ನಾವು ಹುಟ್ಟಿ ಬಂದ ಮೇಲೆ ನಮ್ಮ ಕೀರ್ತಿ ಲೋಕದೊಳಗೆ ಉಳಿಬೇಕು. ನಾವು ಪುನಃ ಜನ್ಮವನ್ನು ತಾಳಬಾರದು. ಯಾಕಂದರೆ ಈ ಮನುಷ್ಯ ಜನ್ಮದೊಳಗೆ ನಾವು ಹುಟ್ಟಿ ಬಂದ ಬಳಿಕ ನಾವು ಗುರುಶಾಸ್ತ್ರಗಳಿಂದ ನಮ್ಮ ನಿಜವಾದ ಯಥಾರ್ಥ ಸ್ವರೂಪವನ್ನು ನಾವು ತಿಳ್ಕೊಂಡೀವಿ ಅಂತಂದ್ರೆ ನಮಗೆ ಪುನಃ ಜನ್ಮ ಬರ್ತದೇನು ಅಂತಂದ್ರೆ ಬರಂಗಿಲ್ಲ. ಅದಕ್ಕಂತಾರವರು ಸಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿಂ. ಯಾರ ಹುಟ್ಟಿನಿಂದ ವಂಶ ಅನ್ನುವಂಥದ್ದು ಉನ್ನತಿಯನ್ನು ಪಡೀತದೋ ಅವನ ಹುಟ್ಟೇ ಸಾರ್ಥಕ ಅನ್ನುವಂಥ ಮಾತನ್ನು ಯಾವ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ನಿಜವಾಗಿ ಹುಟ್ಟಿದವರು ಯಾರು ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಇಲ್ಲಿ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ. ಯಸ್ಯ ಪುನರ್ನ ಜನ್ಮ, ಅಂದರೆ ಪುನರ್ಜನ್ಮವಿಲ್ಲದಂತೆ ನಾವು ಮಾಡಿಕೊಳ್ಳುವುದೇ ನಿಜವಾದ ಹುಟ್ಟು ಅಂತ ಕರೀತಾ ಇದ್ದಾರೆ. ಯಾವನ ಹುಟ್ಟುವಿಕೆಯಿಂದ ಯಾವನು ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾ ಇದ್ದಾನೋ ಅವನು ಪುನಃ ಜನ್ಮ ಇಲ್ಲದಂತೆ ಮಾಡಿಕೊಳ್ಬೇಕು. ಅವನ ಹುಟ್ಟೇ ನಿಜವಾದ ಹುಟ್ಟು ಅಂತ ಕರೀತಾ ಇದ್ದಾರೆ. ನಾವು ಹುಟ್ಟಿ ಬಂದ ಮೇಲೆ ಪ್ರಾಣಿಗಳಂತೆ ಪಕ್ಷಿಗಳಂತೆ ಏನೋ ಆಹಾರಕ್ಕೋಸ್ಕರವಾಗಿ ಅಲ್ಲಿ ಪ್ರಯತ್ನ ಮಾಡಿ ದುಡಿದು ಗಳಿಸಿ ಸಂಸಾರದ ವಿಷಯಗಳನ್ನು ಉಪಭೋಗ ಮಾಡಿ ಪ್ರಾಣಿಗಳಂತೆ ಒಂದು ದಿವಸ ನಾವು ಸತ್ತು ಹೋಗಿಬಿಟ್ಟೇವಿ ಅಂತಂದ್ರೆ ಅದು ನಿಜವಾದ ಬದುಕಲ್ಲ, ಅವನ ನಿಜವಾದ ಹುಟ್ಟು ಅನ್ನುವಂಥದ್ದಲ್ಲ. ಯಾಕಂದರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ನಮಗೇನು ವ್ಯತ್ಯಾಸ ಆಗ್ತದೆ? ಆಹಾರ ನಿದ್ರಾ ಭಯಮೈತು ನಂಚ ಸಮಾನಮೇತತ್ ಪಶುಭಿರ್ನರಾಣಾಂ ಜ್ಞಾನೋ ಹಿ ಏಕೋ ಅಧಿಕೋ ವಿಶೇಷ ಜ್ಞಾನೇ ವಿಹೀನೆ ಪಶುಭಿಸ್ಸಮಾನ ಅಂತ ಹೇಳಿದರು. ಅಂದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ? ಯಾಕಂದರೆ ಅವುಗಳಿಗೂ ಹಸಿವಾಗ್ತದೆ, ಅವುಗಳು ಕೂಡ ನಿದ್ರೆ ಮಾಡ್ತಾ ಇದ್ದಾವೆ, ಅವುಗಳಿಗೂ ಭಯ ಅನ್ನುವಂಥದ್ದು. ಮತ್ತು ಮೈದುನಾದಿಗಳು ಪ್ರಾಣಿಗಳಲ್ಲಿನೂ ಅದ, ಮನುಷ್ಯರಲ್ಲಿನೂ ಅದ. ಈ ಎಲ್ಲ ವ್ಯವಹಾರಗಳು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಸಮಾನವಾಗಿ ಕಂಡುಬರ್ತಾ ಇದ್ದಾವೆ. ಮನುಷ್ಯನೂ ಕೂಡ ಆಹಾರಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾನೆ, ಏನಾದರೂ ಉದ್ಯೋಗವನ್ನು ಮಾಡ್ತಾನೆ, ಧನವನ್ನು ಸಂಪಾದನೆ ಮಾಡ್ತಾನೆ, ಆಹಾರಕ್ಕೋಸ್ಕರವಾಗಿ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತು ಇವನಿಗೆ ರಾತ್ರಿ ನಿದ್ದೆ ಮಾಡ್ತಾನೆ. ಇವನಿಗೂ ಹುಲಿ, ಕರಡಿ, ಸಿಂಹ, ಹಾವು ಇಂಥವು ನೋಡಿದಾಗ ಇವನಿಗೆ ಭಯ ಅನ್ನುವಂಥದ್ದಾಗ್ತದೆ. ಮತ್ತು ಇವನು ಕೂಡ ಮಕ್ಕಳನ್ನು ಪಡೀತಾ ಇದ್ದಾನೆ, ಸಂತಾನ ಪ್ರಾಪ್ತಿಯನ್ನು ಮಾಡ್ತಾ ಇದ್ದಾನೆ. ಮತ್ತು ಪ್ರಾಣಿಗಳಲ್ಲಿ ಮತ್ತು ಮಾನವರಲ್ಲಿ ಈ ರೀತಿ ವ್ಯವಹಾರಗಳು ಒಂದೇ ಇರಬೇಕಾದರೆ ಈ ಮನುಷ್ಯ ಹೆಂಗೆ ಶ್ರೇಷ್ಠ ಅನಿಸ್ಕೊಳ್ತಾ ಇದ್ದಾನೆ, ಮನುಷ್ಯ ಹೆಂಗೆ ಶ್ರೇಷ್ಠ ಆಗ್ತಾನೆ ಅಂತ ಪ್ರಶ್ನೆ ಮಾಡಿದರೆ ಜ್ಞಾನೋ ಹಿ ಏಕೋ ಅಧಿಕೋ ವಿಶೇಷ. ಮನುಷ್ಯನಲ್ಲಿ ಒಂದು ಜ್ಞಾನ ಅನ್ನುವಂಥದ್ದು, ಇವನು ಆತ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗಲಿಕ್ಕೆ ಬರ್ತದೆ. ಪುನಃ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅಂಥ ವಿಶೇಷವಾದ ಜ್ಞಾನವನ್ನು ಮನುಷ್ಯನಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅಂದರೆ ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸತ್ಯ, ಯಾವುದು ಮಿಥ್ಯ, ಇದನ್ನೆಲ್ಲ ವಿಚಾರ ಮಾಡಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಅದು ಮನುಷ್ಯನಲ್ಲಿ ಅದ. ಮತ್ತು ಅಂಥ ವಿಶೇಷ ಜ್ಞಾನವನ್ನು ನಾವು ಪಡ್ಕೊಳ್ಳಿಲ್ಲ ಅಂತಂದರೆ, ಆತ್ಮಾನಾತ್ಮ ವಿಚಾರ ಮಾಡಿ ನಮ್ಮ ನಿಜಸ್ವರೂಪದ ಜ್ಞಾನ ಮಾಡಿಕೊಳ್ಳಿಲ್ಲ ಅಂತಂದರೆ ಪಶುಭಿ ಸಮಾನ ಅಂತ ಹೇಳಿದರು. ಮನುಷ್ಯನೂ ಕೂಡ ಪಶುವಿನಂತೆ ಆಗ್ತಾನೆ ಹೊರತು ಮತ್ತು ಇವನಿಗೆ
ಇವನ ಜನ್ಮ ಧನ್ಯ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ನಾವು ಪಶುಗಳಾಗಬೇಕಾಗ್ತದೆ, 2 ಕಾಲಿನ ಪಶುಗಳಾಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಸ್ಥಿರಮುಕ್ತಿ ಪಡೆಯದ ನರಜನ್ಮವೇಕೆ ಅಂತ ಹೇಳಿದರು. ಶಾಶ್ವತವಾಗಿರತಕ್ಕಂತಹ ಮುಕ್ತಿಯನ್ನು ಪಡೆಯದೇ ಇರತಕ್ಕಂಥ ಈ ಮನುಷ್ಯ ಜನ್ಮ ತಗೊಂಡು ನಾವು ಏನು ಮಾಡೋದು ಅಂತ. ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ನಾವು ಸ್ಥಿರವಾಗಿರತಕ್ಕಂಥ ಮೋಕ್ಷವನ್ನು ಸಂಪಾದನೆ ಮಾಡಬೇಕು. ಮುಕ್ತಿ ಅಂತಂದ್ರೆ ಏನು? ಹುಟ್ಟು ಸಾವುಗಳಿಂದ ಬಿಡುಗಡೆ. ನಾವು ಪುನಃ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬಾರದು, ಮತ್ತೆ ನಮಗೆ ಮರಣ ಅನ್ನುವಂಥದ್ದು ಬರಬಾರದು. ನಾವು ಮರಣರಾಹಿತ್ಯ ಮಾಡಿಕೊಳ್ಬೇಕು, ಜನ್ಮರಾಹಿತ್ಯ ಮಾಡಿಕೊಳ್ಬೇಕು. ಇದು ಮಾನವನ ಒಂದು ಕರ್ತವ್ಯ. ಅವನ ಜೀವನದ ಮೂಲ ಗುರಿ ಏನಪ್ಪ ಅಂತಂದರೆ, ನಾವೇನು ಮನುಷ್ಯ ಜನ್ಮದಲ್ಲಿ ಬಂದೇವಲ್ಲ, ನಾವು ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ನಾವು ಪುನಃ ಹುಟ್ಟಲಾರ್ದಂಗೆ ಮಾಡಿಕೊಳ್ಬೇಕು ಅಂಥೇಳಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ಪುನಃ ಜನ್ಮವಿಲ್ಲದಂತೆ ಮಾಡಿಕೊಡಲಿಕ್ಕೆ 3 ಕಾರಣಗಳನ್ನು ಕೊಡ್ತಾ ಇದ್ದಾರೆ ಮಹಾತ್ಮರು. ಈಗ ಅವತಾರಿ ಪುರುಷರು ಅವರು ಅದಾರ. ಯಾಕಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ ನೋಡು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ. ಈ ಲೋಕದೊಳಗೆ ಯಾವಾಗ ಅಧರ್ಮ ಹೆಚ್ಚಾಗ್ತದೆ, ಪಾಪಾಚರಣೆಗಳು ಹೆಚ್ಚಾಗ್ತಾ ಇದ್ದಾವೆ, ಧರ್ಮಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ, ಅಂಥ ಸಂದರ್ಭದೊಳಗೆ ಧರ್ಮವನ್ನು ಸ್ಥಾಪನಾ ಮಾಡೋದಕ್ಕೋಸ್ಕರವಾಗಿ ಪ್ರತಿಯೊಂದು ಯುಗದಲ್ಲಿ ನಾನು ಅವತಾರವನ್ನು ತಾಳ್ತಾ ಇದ್ದೀನಿ. ನೋಡಿರಿ, ವಿಷ್ಣು ಪರಮಾತ್ಮ ದಶಾವತಾರಗಳನ್ನು ತಾಳಿದ. ಯಾಕಪ್ಪ ಅಂತಂದ್ರೆ ಪರೋಪಕೃತಿ ಕೈವಲ್ಲೇ ತೋಲಯಿತ್ವಾ ಜನಾರ್ದನಃ ಗುರ್ವಿಂ ಉಪಕೃತಿಂ ಮತ್ವಾ ಯವತಾರಾನ್ ದಶಾಗ್ರಹೀತ್. ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಪರೋಪಕಾರ ಅನ್ನುವಂಥದ್ದು ಲೋಕ ಕಲ್ಯಾಣವನ್ನು ಮಾಡಬೇಕಾಗ್ಯದ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ, ಸಾಧುಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ದುಷ್ಟರನ್ನು ಶಿಕ್ಷಿಸುವುದಕ್ಕೋಸ್ಕರವಾಗಿ ನಾನು ಪ್ರತಿ ಜನ್ಮಗಳಲ್ಲಿ ಅವತಾರವನ್ನು ತಾಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂಥ ಮಾತನ್ನು ಭಗವಂತ ಹೇಳ್ತಾರೆ. ಧರ್ಮವನ್ನು ಸ್ಥಾಪನಾ ಮಾಡಬೇಕಾಗಿದೆ. ಏನು ಅಧರ್ಮ ತಾಂಡವಾಡ್ತಾ ಇರ್ತದಲ್ಲ, ಅಂಥ ಅಧರ್ಮವನ್ನು ಹೋಗಲಾಡಿಸಿ ಧರ್ಮ ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಅನ್ನುವಂಥ ಮಾತನ್ನು ಭಗವಂತ ಬಹಳ ಸುಂದರವಾಗಿ ನಮಗಲ್ಲಿ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾನೆ. ವಿಷ್ಣು ಪರಮಾತ್ಮ ಏನು ಮಾಡಿದ ಅಂತಂದ್ರೆ, ಈ ಪರೋಪಕಾರ ಮತ್ತು ಕೈವಲ್ಯ ಅಂದರೆ ಮೋಕ್ಷ, ಇವೆರಡನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಅದನ್ನು ತೂಗಿ ನೋಡಿದಂತೆ. ಅಂದರೆ ಇದರೊಳಗೆ ಯಾವುದು ಶ್ರೇಷ್ಠ, ಏನು ಮೋಕ್ಷ ಕೈವಲ್ಯ ಶ್ರೇಷ್ಠದೋ ಅಥವಾ ಪರೋಪಕಾರ ಶ್ರೇಷ್ಠದೋ ಅಂಥೇಳಿ ಎರಡನ್ನು ತಕ್ಕಡಿಲಿಟ್ಟು ತೂಗಿ ನೋಡಿದಾಗ ಗುರುವಿಂ ಉಪಕೃತಿಂ ಮತ್ವ, ಅದರಲ್ಲಿ ಈ ಉಪಕಾರ ಅನ್ನುವಂಥದ್ದೇ ಬಹಳ ಶ್ರೇಷ್ಠ ಆಯ್ತಂತ, ಅದರ ತೂಕವೇ ಹೆಚ್ಚಾಗಿಬಿಡ್ತಂತ. ಆವಾಗ ನಾರಾಯಣ ವಿಚಾರ ಮಾಡಿದ, ಓಹೋ, ಈ ಕೈವಲ್ಯಕ್ಕಿಂತಲೂ ಪರೋಪಕಾರ, ಜಗತ್ತಿನ ಜೀವಿಗಳನ್ನ ಉದ್ಧಾರ ಮಾಡುವಂಥದ್ದು, ಅವರಿಗೆ ಉಪಕಾರ ಮಾಡುವಂಥದ್ದು, ಇದೇ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಯವತಾರಾನ್ ದಶಾಗ್ರಹೀತ್. ಈ ಮತ್ಸ್ಯ, ವರಾಹ, ಆಮೇಲೆ ನರಸಿಂಹ, ರಾಮ, ಕೃಷ್ಣ, ಕಲ್ಕಿ ಮೊದಲಾಗಿರ್ತಕ್ಕಂಥ 10 ಅವತಾರಗಳನ್ನು ಅವತರಿಸಿ ಬಂದ ಅಂಥೇಳಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಅವನು ಅವತಾರಿ ಪುರುಷ. ಅವತಾರಿ ಪುರುಷ ಅಂತಂದರೆ ಅವರಿಗೆ ಒಂದು ಪ್ರಾರಬ್ಧ ಅನ್ನುವಂಥದ್ದಿರಂಗಿಲ್ಲ, ಅವರಿಗೆ ಜನ್ಮ ಅನ್ನುವಂಥದ್ದು, ಪುನರ್ಜನ್ಮ ಅನ್ನುವಂಥದ್ದಿಲ್ಲ. ಅವರು ಹುಟ್ಟುತ್ತಾರೆ. ಅವತಾರಿ ಪುರುಷರು ದೇಹಧಾರಣವನ್ನು ಮಾಡ್ಕೊಂಡು ಬರ್ತಾರೆ, ಆದರೆ ಅವರಿಗೆ ಪೂರ್ವಾರ್ಜಿತ ಕರ್ಮ ಅನ್ನುವಂಥದ್ದಿಲ್ಲ. ಅವರು ಶರೀರವನ್ನು ಧಾರಣ ಮಾಡಬೇಕಾಗಿತ್ತು ಅಂತಂದರೆ ಅವರು ಹಿಂದೆ ಮಾಡಿದ ಕರ್ಮವನ್ನು ತಗೊಂಡು ಅವರು ಹುಟ್ಟಿ ಬರಂಗಿಲ್ಲ. ಅವರು ಕೇವಲ ಸಂಕಲ್ಪ ಮಾತ್ರದಿಂದ
ನಾನು ಲೋಕವನ್ನು ಉದ್ಧಾರ ಮಾಡಬೇಕು, ನಾನು ಒಂದು ಅವತಾರವನ್ನು ಎತ್ತಬೇಕು ಅಂತ ಅವರು ಸಂಕಲ್ಪ ಮಾಡಿದರೆ ಅವರು ಕೂಡ ಇಲ್ಲಿ ಮಾನವಾದಿ ಶರೀರಗಳನ್ನು ಧಾರಣ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಜಗತ್ತಿನ ಉದ್ಧಾರ ಮಾಡಬೇಕಾಗಿರ್ತದೆ, ಜೀವಿಗಳನ್ನು ಉದ್ಧಾರ ಮಾಡಬೇಕಾಗಿರ್ತದೆ, ಪಾಪದ ಕೊಳೆಯನ್ನು ಕಳಿಬೇಕಾಗಿರ್ತದೆ, ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ. ಅಂದರೆ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅವರಿನ ಅವತಾರ ಎತ್ತಿ ಬರ್ತಾರಲ್ಲ, ಅವರು ಪೂರ್ವಾರ್ಜಿತ ಅವರಲ್ಲಿ ಯಾವ ಕರ್ಮಗಳು ಇರಂಗಿಲ್ಲ. ಅವರು ಯಾವಾಗ ಬೇಕಾದ್ರೂ ಕೂಡ ಜನ್ಮವನ್ನು ತಾಳಿ ಬರಬಹುದು. ಅದಕ್ಕಾಗಿ ಅವರು ಪುನಃ ಹುಟ್ಟುತ್ತಾರೇನೋ ಅಂತಂದರೆ ಇಲ್ಲ. ಯಾಕಂದರೆ ಅವರು ಹುಟ್ಟಿಗೆ ಅವರಲ್ಲಿ ಪ್ರಾರಬ್ಧ ಅನ್ನುವಂಥ ಒಂದು ಋಣದ ಗಂಟು ಅನ್ನುವಂಥದ್ದಿಲ್ಲ. ಯಾರಿಗೆ ಪ್ರಾರಬ್ಧ ಕರ್ಮದ ಶೇಷ ಅನ್ನುವಂಥದ್ದೋ ಅವ್ರು ಹುಟ್ಟುತ್ತಾರೆ. ಎಲ್ಲ ನಾವು ಪ್ರತಿ ಜನ್ಮಗಳಲ್ಲಿ ಕರ್ಮಗಳನ್ನು ಮಾಡ್ಕೊತನ ಬಂದೇವಿ. ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ನಾವು ಪುನಃ ಜನ್ಮವನ್ನು ಎತ್ತತಾನೇ ಇರ್ತೀವಿ. ಪ್ರತಿ ಜನ್ಮಗಳು ನಮಗೆ ಆ ಕರ್ಮದ ಫಲವನ್ನು ಕೊಡ್ತಾ ಇದ್ದಾವೆ. ನಾವು ಯಾವ ಜನ್ಮದಲ್ಲಿ ಹುಟ್ಟಿ ಬಂದಿರ್ತೇವೋ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ ಭಗವಂತ ನಮಗೆ ಸ್ವಲ್ಪ ಕೊಡ್ತಾನೆ. ನಾವು ಮಾಡಿದಂಥ ಕರ್ಮದ ರಾಶಿ ಬೆಟ್ಟದಷ್ಟು, ಹಿಮಾಲಯ ಪರ್ವತದಷ್ಟು ನಾವು ಮಾಡಿದ ಕರ್ಮದ ರಾಶಿ ಅದು. ಅದರೊಳಗೆ ಸ್ವಲ್ಪ ಭಾಗವನ್ನು ನಮಗೆ ಭಗವಂತ ಕೊಡ್ತಾನೆ. ನೋಡಪ್ಪ, ಇದನ್ನು ನೀನು ಉಪಭೋಗ ಮಾಡಿ ಬಾ ಅಂತ ನಮಗೆ ಒಂದು ಜನ್ಮವನ್ನು ಕೊಡ್ತಾನೆ. ಆ ಪ್ರಾರಬ್ಧದೊಳಗೆ ಏನು ನಮಗೆ ಉಣ ಕೊಟ್ಟಾನಲ್ಲ, ಆ ಕರ್ಮದ ಫಲವನ್ನು ನಾವು ಅವಶ್ಯವಾಗಿ ಊಟ ಮಾಡ್ತೀವಿ, ಮರಣವನ್ನು ಹೊಂದ್ತೀವಿ, ಮತ್ತೆ ನಮಗೆ ಜನ್ಮ. ಯಾಕಂದ್ರೆ ನಾವು ಮಾಡಿದ ಕರ್ಮದ ರಾಶಿ ಇರ್ತದಲ್ಲ, ಅದರಲ್ಲಿ ಮತ್ತಷ್ಟು ನಮಗೆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಮತ್ತೊಂದು ಜನ್ಮವನ್ನು ಭಗವಂತ ಕೊಡ್ತಾ ಇದ್ದಾನ. ಆದರೆ ಅವತಾರಿಗಳು ಹುಟ್ಟಲಿಕ್ಕೆ ಇಲ್ಲಿ ಯಾವುದೇ ಒಂದು ಕಾರಣ ಅನ್ನುವಂಥದ್ದು. ಯಾಕಂದ್ರಲ್ಲಿ ವಿನಾಶಾಯಿಚ ದುಷ್ಕೃತಾಂ ಅಂತ ಭಗವಂತ ಹೇಳ್ತಾನೆ. ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಶಿಷ್ಟರನ್ನು ಪರಿಪಾಲನೆ ಮಾಡಲಿಕ್ಕೆ, ಅಂದರೆ ಸಾಧುಗಳು, ಸತ್ಪುರುಷರು, ಜ್ಞಾನಿಗಳಂತೇನದಾರಲ್ಲ, ಅವರನ್ನು ರಕ್ಷಣಾ ಮಾಡುವುದಕ್ಕೋಸ್ಕರವಾಗಿ ಪ್ರತಿಯೊಂದು ಯುಗಗಳಲ್ಲಿ ಭಗವಂತ ಅವತರಿಸಿ ಬರ್ತಾ ಇದ್ದಾನೆ. ಈಗ ಶ್ರೀರಾಮಚಂದ್ರನ ಅವತಾರ ಅನ್ನುವಂಥದ್ದಾಯಿತು. ಅವ ಯಾಕೆ ಅವತರಿಸಿ ಬಂದ ಅಂತಂದರೆ, ಅಲ್ಲಿ ರಾವಣಾದಿಗಳು ದುಷ್ಟರು, ಅವರು ಲೋಕಪೀಡಿತರಾಗಿದ್ದರು, ಲೋಕಕ್ಕೆ ಕಂಟಕರಾಗಿದ್ದರು. ಅವರು ಅಧರ್ಮದಿಂದ ಬಾಳ್ತಾ ಇದ್ದರು. ಅವರಲ್ಲಿರ್ತಕ್ಕಂಥ ಒಂದು ಅಧರ್ಮವನ್ನು ಹೋಗಲಾಡಿಸಬೇಕು, ಧರ್ಮ ಸ್ಥಾಪನೆ ಮಾಡಬೇಕು ಅಂಥೇಳಿ ಶ್ರೀರಾಮಚಂದ್ರ ಈ ಲೋಕದಲ್ಲಿ ಅವತರಿಸಿ ಬಂದ. ಎಷ್ಟೋ ಜನ ರಾಕ್ಷಸರನ್ನು ಸಂಹಾರ ಮಾಡಿದ. ರಾವಣಾದಿಗಳೆಲ್ಲ ಶ್ರೀರಾಮಚಂದ್ರನಿಂದ ಹತರಾಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮನೂ ಕೂಡ ಕೌರವಾದಿಗಳು ಅವರು ಯಾವಾಗಲೂ ಅಧರ್ಮಿಗಳಾಗಿದ್ದರು. ಅಧರ್ಮದಿಂದ ಈ ಜಗತ್ತಿಗೆ ಬಹಳ ದುಃಖವನ್ನು ಕೊಡ್ತಾ ಇದ್ದರು. ಹೀಗಾಗಿ ಅವರನ್ನು ಒಂದು ಸಂಹಾರ ಮಾಡಬೇಕಾಗಿತ್ತು. ಶಿಶುಪಾಲ, ಕಂಸ ಇಂಥ ಮೊದಲಾಗಿರತಕ್ಕಂಥ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಆಯಿತು. ಯಾಕಂದರೆ ಅವರು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಇಲ್ಲಿ ರಾಮ ಆಗಲಿ, ಕೃಷ್ಣ ಆಗಲಿ, ಪರಶುರಾಮ ಆಗಲಿ, ನರಸಿಂಹ ಆಗಲಿ, ಈ ಎಲ್ಲ ಅವತಾರಗಳನ್ನು ಪರಮಾತ್ಮ ಯಾಕೆ ಎತ್ತಿದಪ್ಪ ಅಂತಂದ್ರೆ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ, ಸಜ್ಜನರನ್ನು ರಕ್ಷಣಾ ಮಾಡುವುದಕ್ಕೋಸ್ಕರವಾಗಿ, ಜಗತ್ತಿಗೆ ಜ್ಞಾನವನ್ನು ಬೋಧ ಮಾಡಿ ಜೀವನ ಮುಕ್ತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಭಗವಂತನ ಅವತಾರ ಅನ್ನುವಂಥದ್ದಾಗ್ಯದ. ಹಾಗೆ ಕೃಷ್ಣ ಪರಮಾತ್ಮ ಆಗಲಿ, ಬಸವಣ್ಣನವರಾಗಲಿ, ಸಿದ್ಧಾರೂಢರಾಗಲಿ, ಅನೇಕ ಮಹಾತ್ಮರು, ಸಂತರು ಅವತರಿಸಿ ಬಂದರು. ಅವರು ಅವತಾರ ಎತ್ತಿ ಬಂದಾರ. ಈ ಜಗತ್ತಿನ ಜೀವಿಗಳ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿಯೇ ಪರಮಾತ್ಮ ಇಲ್ಲಿ ಮಹಾತ್ಮರ ರೂಪದಿಂದ, ಅದಕ್ಕೆ ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನ ನಿಜ ಪದವನಿಯುತ್ತ ಅಂತ ಹೇಳಿದ್ದಾರೆ. ಸಾಕ್ಷಾತ್ ಸದಾಶಿವನೇ ಸಾಧು ರೂಪದಿಂದ, ಮಹಾತ್ಮರ ರೂಪದಿಂದ ಈ ಲೋಕದಲ್ಲಿ ಅವತರಿಸಿ ಬರ್ತಾ ಇದ್ದಾನಂತ. ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅವನು ಅವತರಿಸಿ ಬರ್ತಾ ಇದ್ದಾನ. ಯಾವಾಗ ಅವರು ತಮ್ಮ ಕಾರ್ಯವನ್ನು ಮುಗಿಸಿದ ಬಳಿಕ ಎಲ್ಲರೂ ದೇಹವನ್ನು ಬಿಡುವಂತೆ ಅವರೂ ಕೂಡ ದೇಹವನ್ನು ಬಿಡ್ತಾ ಇದ್ದಾರೆ.
ಅವರಿಗೂ ಕೂಡ ಮರಣ ಅನ್ನುವಂಥದ್ದು. ಆದರೆ ಅವರು ಪುನಃ ಹುಟ್ಟಿ ಬರಂಗಿಲ್ಲ. ಅಜ್ಞಾನಿ ಜೀವರು ಹೆಂಗೆ ಪುನಃ ಹುಟ್ಟಿ ಬರ್ತಾರೋ ಹಂಗೆ ಅವತಾರಿ ಪುರುಷರು ಪುನಃ ಹುಟ್ಟುತ್ತಾರೇನು ಅಂತಂದರೆ ಇಲ್ಲ. ಅವ್ರು ಮತ್ತೆ ಯಾವಾಗ ಲೋಕದೊಳಗೆ ಉದ್ಧಾರ ಮಾಡಬೇಕನ್ನುವಂಥದ್ದು, ಈ ಲೋಕವನ್ನು ಉದ್ಧಾರ ಮಾಡಬೇಕಪ್ಪ, ಜೀವಿಗಳನ್ನು ಉದ್ಧರಿಸಬೇಕು ಅಂತ ಯಾವಾಗ ಅವ್ರಿಗೆ ಸಂಕಲ್ಪ ಬರ್ತೈತೋ ಮತ್ತೆ ಅವತಾರವನ್ನು ತಾಳಿ ಬರಬಹುದು. ಆದರೆ ಅಜ್ಞಾನಿ ಜೀವಿಗಳಂತೆ ಒಂದು ಕರ್ಮದ ಗಂಟನ್ನು ತಗೊಂಡವರು ಹುಟ್ಟಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದ್ದೇನಪ್ಪ ಅಂತಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಈಗ ಕೆಲವರು ಪಾರಮಾರ್ಥ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಆತ್ಮಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು ಅಂಥೇಳಿ ಅವರು ಯೋಗದಲ್ಲಿ ತೊಡಗಿರ್ತಾ ಇದ್ದಾರೆ. ಗುರುವಿನ ಸನ್ನಿಧಾನದೊಳಗಿದ್ದುಕೊಂಡೇ ಶ್ರವಣಾದಿಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಜ್ಞಾನ ಆಗಲಿಲ್ಲ ಅಂತ ತಿಳ್ಕೊಳ್ರಿ. ಏನೋ ಒಂದು ಪ್ರತಿಬಂಧಕದ ಮೂಲಕವಾಗಿ ಅವರು ಅಕಸ್ಮಾತ್ ಅವ್ರ ಶರೀರ ಬಿದ್ದು ಹೋಯಿತು ಅಂತ ತಿಳ್ಕೊಳ್ರಿ. ಅವ್ರ ಶರೀರವನ್ನು ಬಿಟ್ಟರು. ಇತ್ತಾಗ ಆತ್ಮಸಾಧನೆಯೂ ಮಾಡಿಕೊಳ್ಳಿಲ್ಲ, ಈ ಕಡೆ ಲೌಕಿಕ ವಿಷಯಗಳನ್ನು ಉಪಭೋಗ ಮಾಡಲಿಲ್ಲ. ಸಾಧನ ಮಾಡಿದಾರ, ಖರೆ ಶ್ರವಣಾದಿಗಳನ್ನು ಮಾಡ್ಯಾರ, ಗುರುವಿನ ಸೇವಾ ಮಾಡ್ಯಾರ, ಎಲ್ಲ ಮಾಡಿದಾರ. ಆದರೆ ಅವರ ಹೃದಯ ಗ್ರಂಥಿ ಛೇದನ ಆಗಲಿಲ್ಲ. ಯಾಕಂದರೆ ಭೂತ, ವರ್ತಮಾನ, ಭಾವಿ ಅಂತ 3 ಪ್ರತಿಬಂಧಕಗಳದಾವ. ಈ ಪ್ರತಿಬಂಧಕಗಳಲ್ಲಿ ಯಾವುದಾದ್ರೂ ಒಂದು ಪ್ರತಿಬಂಧಕ ಇತ್ತು ಅಂತಂದ್ರೂ ಕೂಡ ನಮಗೆ ಜ್ಞಾನೋದಯ ಆಗಂಗಿಲ್ಲ. ಅಂಥ ಸಮಯದೊಳಗೆ ದೇಹ ಪಾತಾಯಿತು ಅಂತಂದ್ರೆ ಮುಂದೆ ಅವರಿಗೆ ಏನು ಗತಿ ಹೇಳ್ತೀರಿ? ಅವರಂತೂ ಮುಕ್ತರಾಗೋದಿಲ್ಲ, ಮತ್ತು ಅವರು ಮಾಡಿದ ಸಾಧನೆ ವ್ಯರ್ಥ ಆಗ್ತೈತಲ್ಲ ಅಂಥೇಳಿ ಅಂದ್ರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಹೇಳಿದ. ಅಂದರೆ ಇಲ್ಲಿ ಅವರು ಸಾಧನ ಮಾಡಿದ ಬಳಿಕ ಇಲ್ಲಿಂದ ಅವರು ಯಾವ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾರೆ. ಪ್ರಾಪ್ಯ ಪುಣ್ಯಕೃತಾಂ ಉಚಿತ್ವಾ ಶಾಶ್ವತಿ ಸಮಾಹ. ಅಂದರೆ ಆ ಸ್ವರ್ಗಲೋಕದೊಳಗೆ ಅವರು ಆ ಸ್ವರ್ಗಲೋಕದ ಭೋಗಗಳನ್ನು ಅನುಭೋಗ ಮಾಡ್ತಾರೆ. ಈ ಶರೀರ ಪಾತಾನಂತರದಲ್ಲಿ ಅವರಿಗೆ ಹೀನವಾದ ಜನ್ಮಗಳು ಬರಂಗಿಲ್ಲ. ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟ ಇಂಥ ಜನ್ಮಗಳು ಬರಂಗಿಲ್ಲ. ಯಾಕಂದರೆ ಅವರು ಜ್ಞಾನ ಸಾಧನೆ ತೊಡಗಿರ್ತಾರ, ಅವರು ತಪಸ್ವಿಗಳಾಗಿರ್ತಾರ, ಯೋಗಿಗಳಾಗಿರ್ತಾ ಇದ್ದಾರ. ಅಕಸ್ಮಾತ್ ಅವರಿಗೆ ಜ್ಞಾನ ಸಿದ್ಧಿ ಆಗದೇ ಇದ್ದಾಗ ಅವರಿಗೆ ಮೋಕ್ಷ ಅನ್ನುವಂಥದ್ದಾಗೋದಿಲ್ಲ. ಅವರು ಸ್ವರ್ಗಲೋಕಕ್ಕೆ ಹೋಗಿ ಆ ಸ್ವರ್ಗಲೋಕದ ದಿವ್ಯ ಭೋಗಗಳನ್ನು ಅನುಭೋಗ ಮಾಡಿ ಅವರು ಒಂದು ವೇಳೆ ಸಕಾಮಿಗಳಾಗಿದ್ದರು ಅಂತಂದರೆ ಯೋಗಿಗಳ ಕುಲದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ, ಶ್ರೀಮಂತರ ಗರ್ಭದಲ್ಲಿ ಹುಟ್ಟಿ ಬರ್ತಾರೆ. ಶುಚೀನಾಂ ಶ್ರೀಮತಾಂ ಗೇಹೇ, ಒಳ್ಳೆ ಸಂಸ್ಕಾರವುಳ್ಳಂಥ ಶ್ರೀಮಂತರ ಗರ್ಭದಲ್ಲಿ ಅವರು ಜನ್ಮವನ್ನು ತಾಳ್ತಾರೆ. ಒಂದು ವೇಳೆ ಸಕಾಮಿಗಳಾಗಿದ್ದರೆ. ನಿಷ್ಕಾಮಿಗಳಾಗಿದ್ದರು ಅಂತಂದರೆ ಯೋಗಿಗಳ ಕುಲದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಅವರು ಎಲ್ಲಿಗೆ ಸಾಧನ ನಿಲ್ಲಿಸಿದ್ರೋ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಜ್ಞಾನಕ್ಕೆ ಪ್ರತಿಬಂಧಕಗಳೇನಾಗಿದ್ದು ಅಲ್ಲ, ಆ ಪ್ರತಿಬಂಧಕಗಳ ನಿವಾರಣೆ ಮಾಡಿಕೊಂಡು ಅವರು ಪುನಃ ಹುಟ್ಟಿ ಬಂದು ಪುನಃ ಪೂರ್ವಜನ್ಮದ ಒಂದು ಸಂಸ್ಕಾರ ಮೂಲಕವಾಗಿ ಅವರು ಮತ್ತೆ ಈ ಜ್ಞಾನ ಮಾರ್ಗದಲ್ಲಿ, ಪಾರಮಾರ್ಥ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ. ಗುರುಗಳ ಸೇವಾದಿಗಳನ್ನು ಮಾಡಿ ಅವರಿಂದ ತತ್ವಜ್ಞಾನವನ್ನು ಮಾಡಿಕೊಂಡು ಅವರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಮುಕ್ತರಾಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯೋಗ ಭ್ರಷ್ಟ ಶರೀರ ಅಂತ ಕರೀತಾರೆ ನೋಡಿ. ಅವರು ಯೋಗ ಭ್ರಷ್ಟ ಶರೀರ ಆಗಿದ್ದರು ಅಂತಂದರೆ ಅವರೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಪುನಃ ಸಾಧನೆಗಳನ್ನು ಮಾಡಿ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರಲಾರ್ದಂಗೆ ಮಾಡ್ತಾರೆ. ಅಂದರೆ ಪವಿತ್ರವಾಗಿರ್ತಕ್ಕಂಥ ಒಳ್ಳೆಯ ಭಾಗ್ಯವಂತರ ಮನೆಯಲ್ಲೇ ಆದರೂ ಹುಟ್ಟುತ್ತಾರೆ, ತಮ್ಮ ಪ್ರಯತ್ನ ಸಿದ್ಧಿಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ. ಅಂದರೆ ಅವರಿಗೆ ಹಿಂದಿನ ಜನ್ಮದ ಒಂದು ಯೋಗ ಭ್ರಷ್ಟ ಶರೀರ ಅನ್ನುವಂಥದ್ದು ಅವರಿಗೆ ಆಗೋದಿಲ್ಲ. ಅಂದರೆ ಅವರು ಪುನಃ ಹುಟ್ಟಿ ಬರಂಗಿಲ್ಲ ಅಂತ. ಇಲ್ಲಿ ಪುನಃ ಧ್ಯಾನ ಸಾಧನೆ ಮಾಡಿದರು ಅಂತಂದರೆ ಅವರು ಏನೋ ಯೋಗ ಸಿದ್ಧಿ ಆಗಿರೋದಿಲ್ಲ, ಅವರೇನೋ ಹುಟ್ಟಿ ಬಂದಿರ್ತಾರೆ.
ಮತ್ತೆ ಪುನಃ ಗುರುಗಳಿಂದ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಅವರು ಭೂತಾದಿ ಪ್ರತಿಬಂಧಗಳನ್ನು ಕಳ್ಕೊಂಡು ಅವರು ಇಲ್ಲಿಯೇ ಮುಕ್ತರಾಗಿ ಬಿಡ್ತಾರೆ. ಅವರಿಗೂ ಜನ್ಮ ಅನ್ನುವಂಥದ್ದಿಲ್ಲ. ಇನ್ನು ಮೂರನೇ ವಿಷಯ ಹೇಳ್ತಾರೆ, ಇಲ್ಲಿ ಪುನರ್ಜನ್ಮ ಆಗಲಾರ್ದಂಗೆ ಹುಟ್ಟಲಿಕ್ಕೆ 3 ಕಾರಣಗಳನ್ನು ಇಲ್ಲಿ ಕೊಡ್ತಾ ಬಂದ್ರಲ್ಲ. ಅದ್ರಾಗ ಮೂರನೇದು ಯಾವುದಪ್ಪ ಅಂತಂದರೆ, ಈಗ ಒಬ್ಬವ ಅನಂತ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯವನ್ನು ಮಾಡ್ಕೊಂಡು ಬಂದಾನ. ಒಂದು ಜನ್ಮ ಅಲ್ಲ, ಸಾವಿರಾರು ಜನ್ಮಗಳಲ್ಲಿ ಆ ನಿಷ್ಕಾಮ ಪುಣ್ಯವನ್ನು ಮಾಡಿರ್ತಾನ. ಅವನಿಗೆ ಇಲ್ಲಿ ಒಂದು ವಿವೇಕ ಅನ್ನುವಂಥದ್ದು ಉದಯ ಆಗ್ತದೆ. ಅದಕ್ಕೆ ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅಂತ ಹೇಳ್ತಾರೆ. ಅನಂತ ಜನ್ಮಗಳಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಪುಣ್ಯ ಅನ್ನುವಂಥ ನಿಷ್ಕಾಮ ಪುಣ್ಯ ಅನ್ನುವಂಥದ್ದು ಯಾವನಿಗೆ ಅದು ಅವನ ಹೃದಯದೊಳಗೆ, ಅವನ ಮನಸ್ಸಿನೊಳಗೆ ಒಂದು ಆತ್ಮಾನಾತ್ಮ ವಿವೇಕ ಅನ್ನುವಂಥದ್ದು ಮೂಡ್ತದೆ. ಅದಕ್ಕೆ ಘೋರ ಭವಮಾಲೆಗಳು ಮನದೊಳು ಆರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ ಅಂತ ಒಬ್ಬ ಶಿಷ್ಯ ಇಲ್ಲಿ ಉದ್ಗಾರ ತೆಗಿತಾ ಇದ್ದಾನೆ. ಘೋರ ಭವಮಾಲೆಗಳು ಅನಂತ ಜನ್ಮಗಳಲ್ಲಿ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಸಂಸಾರ ದುಃಖವನ್ನು ಅನುಭೋಗ ಮಾಡಿ ಏನೋ ಒಂದು ಪೂರ್ವ ಪುಣ್ಯದಿಂದ ಅವನಿಗೆ ಮನುಷ್ಯ ಜನ್ಮ ಬಂದದ. ಅವನಲ್ಲಿ ವಿವೇಕ ಉದಯ ಆಗ್ಯದ. ಈ ಸಂಸಾರ ಇದು ಅನಿತ್ಯದ, ಇದು ಅಶುಚಿಯದ, ಇದು ದುಃಖ ರೂಪದ ಅಂಥೇಳಿ ಅವನಿಗೆ ದೋಷ ದರ್ಶನ ಆಗ್ಯದ. ಆ ದೋಷ ದರ್ಶನದ ಮೂಲಕವಾಗಿ ಅವನು ಇಲ್ಲಿ ವೈರಾಗ್ಯವನ್ನು ತಾಳಿದಾನ. ವಿರಕ್ತನಾಗಿ ಅವನ ಮನಸ್ಸಿನಲ್ಲಿ ಈ ಭವಮಾಲೆ, ಈ ಹುಟ್ಟು ಸಾವುಗಳನ್ನು ನಾನು ಕಳ್ಕೊಳ್ಬೇಕು, ಇದನ್ನು ಹೋಗಲಾಡಿಸ್ತಕ್ಕಂಥವ್ರು ಯಾರದಾರ? ಅದು ಮನದೊಳು ಆರಿಂದ ತೊಲಗುವುದೆಂದು, ಮನಸ್ಸಿನಲ್ಲಿ ಈ ಸಂಸಾರ ದುಃಖ, ಈ ಹುಟ್ಟು ಸಾವುಗಳನ್ನು ಕಳಿತಕ್ಕಂಥವ್ರು ಯಾರದಾರ ಅಂಥೇಳಿ ವಿಚಾರ ಮಾಡಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಗುರುವಿನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಚಾರು ಗುರು ಪದವಿಡಿಯೇ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ. ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶ್ರೋತ್ರಿಯನೂ ಮತ್ತು ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಸದ್ಗುರುವಿನ ಬಳಿಗೆ ಹೋಗ್ತಾ ಇದ್ದಾನೆ. ಗುರುಗಳಿಗೆ ದಂಡವತ್ಸರಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಗುರುಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಗುರುದೇವ, ನಾನಾರೋ? ನಾನು ಇಲ್ಲಿಂದ ಬಂದಿದ್ದೀನಿ, ನನಗೆ ಮುಂದೆ ಆಗತಕ್ಕಂಥ ಗತಿ ಎನ್ನುವಂಥದ್ದು ಯಾವುದು ಅಂತ ಪ್ರಶ್ನೆಯನ್ನು ಮಾಡಿದಾಗ ಗುರುಗಳು ಅವನಿಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡಪ್ಪ, ಈ ದೇಹಾದಿಗಳು ನೀನಲ್ಲ, ಈ ದೇಹಾದಿಗಳು ಇವು ಹುಟ್ಟುತ್ತಾವೆ, ಇವು ಸಾಯ್ತಾ ಇದ್ದಾವೆ. ಆದರೆ ನೀನು ಮಾತ್ರ ಹುಟ್ಟುವವನೂ ಅಲ್ಲ, ಸಾಯುವವನೂ ಅಲ್ಲ. ನೀನು ಕೇವಲ ಪ್ರತ್ಯೇಗಾತ್ಮನೇ ಇದ್ದಿ. ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನೇ ನೀನದಿ. ಈ ದೇಹಾದಿಗಳೇನದಾವು ಅಂತಂದರೆ ಇವು ಅನಿತ್ಯದಾವು, ಅಶುಚಿ ಅದಾವು, ಇವು ದುಃಖ ರೂಪದಾವು. ಆದ್ದರಿಂದ ಈ ಶರೀರಾದಿಗಳು ನೀನಲ್ಲ. ನೀನು ಯಾವಾಗಲೂ ಇರತಕ್ಕಂಥವನದಿ, ನೀ ಸದ್ರೂಪದಿ. ತ್ರಿಕಾಲಭಾದಿತ್ವಂ ಸದ್ರೂಪತ್ವಂ. 3 ಕಾಲಗಳಲ್ಲಿ ಯಾವುದು ಬಾಧೆಯನ್ನು ಹೊಂದುವುದಿಲ್ಲವೋ ಅದು ಸದ್ರೂಪ ಅಂತ ಹೇಳಿಸ್ಕೊಳ್ತದೆ. ಅಂಥ ಯಾವ ಸದ್ರೂಪ ವಸ್ತುವೇ ನೀನದಿ. ನಿನಗೆ ಜನ್ಮ ಅನ್ನುವಂಥದ್ದು ಇಲ್ಲ, ಹುಟ್ಟು ಅನ್ನುವಂಥದ್ದಿಲ್ಲ, ನಿನಗೆ ಸಾವು ಅನ್ನುವಂಥದ್ದಿಲ್ಲ. ಹುಟ್ಟೋದು ಸಾಯೋದು ಈ ದೇಹ. ದೇಹ ಅಂತೂ ನೀನಲ್ಲ. ನೀನು ಕೇವಲ ಪ್ರತ್ಯೇಗಾತ್ಮ ಸ್ವರೂಪನೇ ಅದಿ. ನೀನು ಅರಿಯುವಂಥವನೇ ಆಗಿದ್ದೀನಿ, ಚೈತನ್ಯ ಸ್ವರೂಪನೇ ಅದಿ. ಅರಿಸಿಕೊಳ್ಳುವಂಥದ್ದು ನೀನಲ್ಲ. ಅರಿಸಿಕೊಳ್ಳುವುದು ಯಾವುದು? ಈ ದೇಹಾದಿಗಳು. ಈ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಅರಿಸಿಕೊಳ್ತಾ ಇದ್ದಾವೆ. ಇದು ಯಾವುದೂ ನೀನಲ್ಲ. ನೀನು ಕೇವಲ ಅರಿತಕ್ಕಂಥವನೇ ಆಗಿದೆ. ನೀ ಚೈತನ್ಯ ಸ್ವರೂಪನೇ ಅದಿ, ನೀ ಪರಮಾತ್ಮನೇ ಅದಿ ಎನ್ನುವಂಥ ಜ್ಞಾನೋಪದೇಶವನ್ನು ಗುರುಗಳು ಮಾಡ್ತಾರೆ. ನೀ ಕೇವಲ ಆನಂದ ಸ್ವರೂಪನೇ ಅದಿ. ನಿನ್ನ ಸ್ವರೂಪದೊಳಗೆ ದುಃಖ ಅನ್ನುವಂಥದ್ದೇ ಇಲ್ಲ. ನೀನು ಈ ದೇಹದ ಸಂಘವನ್ನು ಮಾಡಿಕೊಂಡು ನಾನು ಹುಟ್ಟುತ್ತೀನಿ ಸಾಯ್ತೀನಿ ಅನ್ನುವಂಥ ನಿನಗೆ ಭ್ರಾಂತಿ ಅನ್ನುವಂಥದ್ದಾಗ್ಯದ. ಅದಕ್ಕೆ ಇದು ಯಾವುದೂ ನಿನ್ನ ಸ್ವರೂಪ ಅಲ್ಲ ಅಂಥೇಳಿ, ಈ ದುಃಖ ರೂಪವಾಗಿರ್ತಕ್ಕಂಥ ದೇಹ ನಿನ್ನ ಸ್ವರೂಪ ಅಲ್ಲ. ನೀವು ನಿತ್ಯ ಪರಿಪೂರ್ಣದಿ. ಆಕಾಶವತ್ ಸರ್ವತಸ್ಯ ನಿತ್ಯ.
ಆಕಾಶ ಹೆಂಗೆ ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿದೆಯೋ ಹಾಗೆ ನೀನು ಪರಿಪೂರ್ಣ ಸ್ವರೂಪ ನೀನು ನದಿ ಎನ್ನುವಂಥ ವಿಚಾರವನ್ನು ಯಾವಾಗ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೋ ಆವಾಗ ಅವನಿಗೇನಾಗ್ತದೆ, ಅದನ್ನು ಶ್ರವಣ ಮಾಡಿ ಅದನ್ನು ಪುನಃ ನಿಧಿಧ್ಯ ಮನನ ಮಾಡ್ತಾನೆ. ಏಕಾಂತದಲ್ಲಿ ಹೋಗಿ ನಾನು ದೇಹಾದಿಗಳು ಅಲ್ಲ, ಇಂದ್ರಿಯಾದಿಗಳು ಅಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನಾನಲ್ಲ, ಇವೆಲ್ಲವನ್ನು ಎದುರಿಟ್ಟರಿತಕ್ಕಂತಹ ಆತ್ಮ ಸ್ವಯಂ ಪ್ರಕಾಶ ಆತ್ಮನೇ ನಾನಿದ್ದೀನಿ. ಗುರುಗಳು ಹೇಳ್ತಕ್ಕಂಥ ತತ್ವಮಸಿ ಮಹಾವಾಕ್ಯವನ್ನು ತತ್ವಂಪದ ಶೋಧನ ಅಂತಾರೆ. ಆ ತತ್ವಂಪದ ಶೋಧನವನ್ನು ಮಾಡ್ತಾ ಇದ್ದಾನೆ. ಹಿಂಗೆ ತತ್ವ ಪದಾರ್ಥಗಳ ಶೋಧನದಿಂದಲೂ ಅವನಿಗೇನಾಗ್ತೈತಿ, ದೃಢ ಅಪರೋಕ್ಷ ಜ್ಞಾನ ಅನ್ನುವಂಥದ್ದಾಗ್ತದೆ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಯಿತು ಅಂತಂದರೆ ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ರುತಿ ಹೇಳಿದಂತೆ ಅವನ ಹೃದಯ ಗ್ರಂಥಿ ಎನ್ನುವಂಥದ್ದು ಛೇದನ ಆಗ್ತದೆ. ಅವನಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳು ಹೋಗಿಬಿಡ್ತಾವೆ. ನಾನು ಬ್ರಹ್ಮ ಹೌದೋ ಅಲ್ಲವೋ ಅಂತ ಸಂಶಯ ಇತ್ತು ಅವನಲ್ಲಿ. ಗ್ರಂಥಗಳು ಜೀವಬ್ರಹ್ಮರ ಏಕತ್ವವನ್ನು ಬೋಧ ಮಾಡ್ತಾವೋ ಅಥವಾ ಭೇದವನ್ನು ಹೇಳ್ತಾ ಇದ್ದಾವೋ ಅನ್ನುವಂಥ ಸಂಶಯಗಳಿತ್ತು. ಈಗ ಎಲ್ಲ ಸಂಶಯಗಳು ದೂರ ಆಗ್ತಾ ಇದ್ದಾವೆ. ಅದಕ್ಕೆ ಬಿದ್ಯತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಛೇದನ ಆಗ್ತದೆ. ಆತ್ಮನಾತ್ಮಗಳ ಬೆರಿಕೆ ಆಗಿತ್ತಲ್ಲ, ಅದನ್ನು ವಿಂಗಡಿಸಿ ತಿಳ್ಕೊಂಡ ಅಂತಂದರೆ ತತ್ವಜ್ಞಾನ ಆಯಿತು ಅಂತಂದರೆ ಹೃದಯ ಗ್ರಂಥಿ ಛೇದನ ಆಗ್ತದೆ. ಆತ್ಮಾನಾತ್ಮ ವಿಚಾರ ಅನ್ನುವಂಥದ್ದನ್ನು ಮಾಡಿಕೊಂಡು ಅವ ಏನು ಮಾಡ್ತಾನೆ, ಅವನಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳು ಹೋಗ್ತಾವ. ಕರ್ಮ ಅನ್ನುವಂಥದ್ದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅನ್ನುವಂಥ ಅಗ್ನಿ ಎಲ್ಲ ಕರ್ಮ ಸುಟ್ಟು ಹಾಕಿಬಿಡ್ತದೆ. ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಅವನಲ್ಲಿ ಯಾವ ಕರ್ಮಗಳು ಉಳ್ಕೊಳ್ಳೋದಿಲ್ಲ. ಎಲ್ಲ ಕರ್ಮ ಪ್ರಾರಬ್ಧ ಅಂತೂ ಬಹುಕೊಟ್ಟ ನಾಶ ಆಗಿ ಹೋಗಿಬಿಡ್ತದೆ. ಆಗಾಮಿ ಕರ್ಮ ಆಗಲಿ ಅಥವಾ ಸಂಚಿತ ಕರ್ಮ ಆಗಲಿ ಇವು ಜ್ಞಾನದಿಂದ ದಹಿಸಿ ಹೋಗ್ತಾ ಇದ್ದಾವೆ. ಅವನಿಗೆ ಜನ್ಮಕ್ಕೆ ಕಾರಣವೇ ಇಲ್ಲದಂಗೆ ಆಗ್ತದೆ. ಯಾವಾಗ ನಾವು ಇದನ್ನು ಹುರುದೇವಿ ಅಂತ ತಿಳ್ಕೊಂಡು ಕಡ್ಲಿ ಅಥವಾ ಶೇಂಗಾ ಹುರುದೇವಿ, ಆ ಹುರಿದ ಕಡ್ಲಿ ಶೇಂಗಾ ಅವು ಭೂಮಿಯೊಳಗೆ ಹುಟ್ಟುತ್ತಾವೇನು ಅಂತಂದರೆ ಹುಟ್ಟಂಗಿಲ್ಲ. ಹೀಗಾಗಿ ಅವನು ಇಲ್ಲಿಯೇ ಮರಣ ಅನ್ನುವಂಥದ್ದು ಅಂದರೆ ಶರೀರ ಬಿದ್ದು ಹೋಗ್ತದೆ, ಅವನು ಇಲ್ಲಿಯೇ ಮುಕ್ತನಾಗಿ ಬಿಡ್ತಾ ಇದ್ದಾನೆ. ಅವನಿಗೆ ಪುನಃ ಜನ್ಮ ಅನ್ನುವಂಥದ್ದೇ ಇಲ್ಲ, ಪುನಃ ಹುಟ್ಟಲಿಕ್ಕೇ ಹೋಗೋದಿಲ್ಲ. ಅದಕ್ಕೆ ಇದೇ ಹುಟ್ಟಿ ಅವನು ಕೊನೆಯ ಜನ್ಮ ಆಗಿಬಿಡ್ತದೆ. ಈಗೇನು ಹುಟ್ಟಿದಾನಲ್ಲ, ತತ್ವಜ್ಞಾನ ಆಯಿತು ಅಂತಂದರೆ ಅವನಿಗೆ ಅದಕ್ಕೆ ಯಸ್ಯ ಪುನರ್ನ ಜನ್ಮ, ಯಾವನಿಗೆ ಪುನರ್ಜನ್ಮ ಅನ್ನುವಂಥದ್ದಿಲ್ಲವೋ ಅವನ ಹುಟ್ಟೆ ನಿಜವಾದ ಹುಟ್ಟು ಅನ್ನುವಂಥ ಮಾತನ್ನು ಆಚಾರ್ಯ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಮತ್ತೆ ಮುಂದಿನ ಪ್ರಶ್ನೆ ನಾಳೆ ನೋಡೋಣ ಅಂತ ಹೇಳ್ತಾ ಈ 4 ಮಾತುಗಳ ಸದೃಶನ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.